ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ AU ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನನ್ನ ಅಚ್ಚಲು ಪ್ರಡಕ. ಇವತ್ತು ನಾವು ಉಡುಪಿಗೆ ಹೋಗ್ತಾ ಇದೀವಿ. ಒಂದು ಮದುವೆ ಇದೆ ಉಡುಪಿಯಲ್ಲಿ. ಆಮೇಲೆ ನಂದಾವರದಲ್ಲಿ ಒಂದು ಮದುವೆ ಇದೆ. ಹೀಗೆ ಅದು ಆನ್ ದ ವೇ BC ರೋಡ್ ಹತ್ರ. ಉಡುಪಿಯಲ್ಲಿ ಒಂದು ಮದುವೆ ಇದೆ. ನಾನು, ಅಪ್ಪ, ಅಮ್ಮ, ಆಮೇಲೆ ವನಸುಮ ನರ್ಸರಿಯ ಸುಧೀರ್ ಅವರ ಹೆಂಡತಿ ದಿವ್ಯಕ್ಕ ಮತ್ತೆ 3 ಮಕ್ಕಳು. ಲಾಸ್ಟ್ ಟೈಮ್ ಮೈಸೂರು ಬ್ಲಾಗ್ ನೋಡಿರ್ತಿದ್ರೆ ಆ ಬ್ಲಾಗ್ ಅಲ್ಲಿ ಇದ್ದವರೆಲ್ಲ ಇವತ್ತು ಒಂದು 2 ಮದುವೆಗೂ ಹೋಗ್ತಾ ಇದ್ದೀವಿ. ಹಾಗೆ ಹೋಗುವ. ಈಗ ಟೈಮ್ 8 ಆಗ್ತಾ ಬಂತು. ಒಂದು 8:30 ಹೊತ್ತಿಗೆ ಇಲ್ಲಿಂದ ಹೊರಡುವ ಪ್ಲಾನ್ ಉಪ್ಪಿನಂಗಡಿಯಿಂದ. ಓಕೆ, ಹೋಗುವ. ಉಡುಪಿಗೆ ಹೋಗುವ. ಉಡುಪಿ ಫಸ್ಟ್ ನಂದಾವರದಲ್ಲಿ ಒಂದು ಮದುವೆ ಇದೆ. ನಂದಾವರ ಮದುವೆ ಹೋಗಿ ನೆಕ್ಸ್ಟ್ ಉಡುಪಿ. ಮದುವೆದು ಬ್ಲಾಗ್ಸ್ ಮಾಡ್ಲಿಕ್ಕೆ ಆಗ್ತದ ಗೊತ್ತಿಲ್ಲ, ನೋಡುವ. ಅಲ್ಲಿ ಆದ್ರೆ ಅದಲ್ಲಿ ಒಂದು 2 ಕ್ಲಿಪ್ಪಿಂಗ್ಸ್ ತೆಗೆದು ಬ್ಲಾಗ್ಗೆ ಹಾಕ್ತಾನೆ. ಹೋಗುವ. ಒಳ್ಳೆದಾಗಬೇಕು ಅನ್ನುವಂಥದ್ದು ರಾಜರ ಕಾಲದಲ್ಲಿ ಕೂಡ ರಾಜನಿಗೆ ಒಂದು ದೇಣಿಗೆಯನ್ನು ಕೊಡುವಂಥದ್ದು ಮಂಗಳಾದೇವಿ ಅಂತ ಕರೀತಾರೆ. ಇದಕ್ಕೆ ಹೇಳಿ ದಿನೇಶ್ ಅಣ್ಣ ಮತ್ತು ಅವರ ಇಡೀ ಮನೆ ಸಂಘದ ಕಾರ್ಯಕ್ರಮ ಹಾಗೆ ಮಂಗಳ ನಿಧಿಯನ್ನು ಸಮಾಜದ ಒಂದು ಒಳ್ಳೆಯ ಕಾರ್ಯಕ್ಕೋಸ್ಕರ ಈ ಮದುವೆಯ ಸಂದರ್ಭದಲ್ಲಿ ನಾವಿವಾಗ ನಂದಾವರ ಮದುವೆ ಮುಗಿಸಿ ಉಡುಪಿ ಕಡೆ ಹೋಗ್ತಾ ಇದ್ದೇವೆ. ಇವಾಗ MRP ಎಲ್ಲ ಹತ್ರ ತಲುಪಿದೆವು. ಇನ್ನೀಗ ಡೈರೆಕ್ಟ್ ಉಡುಪಿಯಲ್ಲಿ ಸಿಗ್ತಾನೆ. ಉಡುಪಿಯ ಮದುವೆ ಅದು ಕವರ್ ಮಾಡ್ಲಿಕ್ಕೆ ಆಗ್ತಾ ಗೊತ್ತಿಲ್ಲ, ನೋಡುವ ಏನಾಗ್ತಾ ಇದ್ದೀವಿ. ಉಡುಪಿಗೆ ಹೋಗ್ತೇವೆ. ಇವತ್ತಿನ ಬ್ಲಾಗ್ ಅಲ್ಲಿ ತಂದೆ ಇದ್ದಾರೆ, ಹಸ್ತ, ಅಮ್ಮ ಇದ್ದಾರೆ, ದಿವ್ಯಕ್ಕ ಇದ್ದಾರೆ, ಹಿಮ ಇದ್ದಾರೆ, ಹಿತ ಇದ್ದಾರೆ, ಹಸ್ತನವರಿದ್ದಾರೆ, ಸುಧೀರಣ್ಣ ಇದ್ದಾರೆ. ಇವತ್ತಿನ ಬ್ಲಾಗ್ ದಾಲಜ್ಜಿ ಒಣಸಿ ಕಾತೊಂದಿಲ್ಲ. ನಾವೀಗ ಕಾಪು ಬೀಚಿಗೆ ಬಂದಿದ್ದೇವೆ. ನಮ್ಮ ಶಟರ್ ಬಾಕ್ಸ್ ಫಿಲ್ಮ್ಸ್ ಅವರ ಊರು, ಸಚಿನ್ ಶೆಟ್ಟಿ ಊರು ಕಾಪು ಲೈಟ್ ಹೌಸ್ಗೆ ಬಂದಿದ್ದೇವೆ. ಫ್ಯಾಮಿಲಿಯವರು ಎದುರು ಹೋಗಿದ್ದಾರೆ. ಎದುರು ಹೋಗುವ. ಬೀಚ್ ಹತ್ರ ಹೋಗಿ ಸ್ವಲ್ಪ ಆಟ ಆಡಲಿಕ್ಕೆ ನೋಡುವ, ಟ್ರೈ ಮಾಡ್ತೇನೆ. ಆಮೇಲೆ ನನ್ನ ಅಕ್ಕ ಒಬ್ಬರು ಬರ್ತಿದ್ದಾರೆ ಕುಂದಾಪುರದಿಂದ, ವಾಣಿಶ್ರೀ ಅಂತ. ಸೊ ಎದುರು ಹೋಗುವ, ಅಲ್ಲಿ ಹೋಗಿ ಮತ್ತೆ ವಿಡಿಯೋ ಮಾಡ್ತೇನೆ. ನಮೈತೆ ಕಾಪು ಬೀಚ್ ಉಡುಲ್ಲ ಬಾರ್ ಶೋಕುಂಡು. ಬೀಚ್ ಪೀಸ್ಫುಲ್ ಆದುಂಡು ಬೀಚ್. ನಮ್ಮ ಶಟರ್ ಬಾಕ್ಸ್ ಸಚಿನ್ ಅಣ್ಣನ ಊರು ಕಾಪು. ಸಚಿನ್ ಅಣ್ಣ ಇರ್ನ ಊರಿಗೆ ಬೈದ ಪಾರ್ಟಿ ಕೊರ್ರೆಂಡ ತೂಗ್ಲಿ. ಅವು ಗೊತ್ತಿಲ್ಲ, ಕಾಲ್ ಮಾಡಿದ್ದಿಲ್ಲ ಬಕ್ಕೀಗ. ಕಾಲ್ ಮಾಡ್ತೆ ಈಗ. ಹಾಯ್. ಕನಸು ನನಸಾಗಿದೆ.
ಒಂದು ತಿಂಗಳ ಕಂಟೆಂಟ್ ಈಗಲೇ ಮಾಡುವ. ಫುಲ್ ಜಿಗ್ಗ ಮಾಸ್ ಎಂಟ್ರಿ. ಮುರಳಿಯಣ್ಣ ಮತ್ತೆ ಅಕ್ಕ ದೊಡ್ಡಮ್ಮ ಎಲ್ಲ ಬರ್ತಿದ್ದಾರೆ. ನಮಸ್ಕಾರಗಳು. ಹಲೋ, ಇವರು ಮುರಳಿ ಅಂತ, ಇವಳು ಶ್ರೇಷ್ಠ ಅಂತ, ಹಲೋ. ವಾಣಿಶ್ರೀ ಅಂತ, ಹಲೋ ಹಲೋ ಹಲೋ. ಇವರು ದೊಡ್ಡಮ್ಮ. ಹೆಂಗಿದ್ದಿ? ಅಪ್ಪ ಹಾ, ಈಗ ಒಂದು 5 ನಿಮಿಷ ಆಯ್ತು ಬಂದು. ನಿಂಗೆ ಹಲುವ ಎಲ್ಲ ಆಗುತ್ತೆ. ಮತ್ತೆ ವಿಶೇಷಗಳು? ಮಳೆ ಮಳೆ ಬರುವ ಮುನ್ಸೂಚನೆ. ಮೋಡ ಇದ್ದು ಮೋಡ ಕವಿದ ವಾತಾವರಣ. ನಾನೇ ಮಣ್ಣು ಅಷ್ಟು ಮೇಲೆ ಇಲ್ಲ, ಅದು ಕೆಳಗೆ ಬಾಕಿ ಅದು. ಬೆಂಜಿ ಚಟ್ನಿಗೆ ರೆಡಿ ಅಂಡು. ಈ ವ್ಲಾಗ್ ಇದು ವಿಶೇಷತೆ ಅಂತ ಹೇಳಿದ್ರೆ, ಇವ್ರ ಅಜ್ಜಿ ಇವ್ರ ಪುಳ್ಳಿ ಇಬ್ರು ಒಂದೇ ಹೈಟ್. ಎಂಚ ಒಂದುಂಡು ಬೀಚ್. ಸೆಲ್ಫಿ ಚೆಲ್ಪಿ ಕಾಪು ಬೀಚ್ ಉಡುಲ್ಲ. ಕಾಪು ಬೀಚ್ ತುಂಬ ಒಳ್ಳೆದುಂಟು. ಎಲ್ಲರೂ ಬನ್ನಿ ಕಾಪು ಬೀಚ್ಗೆ. ಕಾಪು ಬೀಚ್ಗೆ ಬನ್ನಿ ಎಲ್ಲರೂ. ಮುರಳಿ ಬಾಯ್. ನೋಡು ನೋಡು ನಮ್ಮ ಇತ್ತ ಕಾಪು ಬೀಚ್ ಉಡಲ್ಲ. ನಮ್ಮ ಶಟರ್ ಬಾಕ್ಸ್ ದಾರ್ನ ಊರು ದಾಲ ಉಂಡ ಸಚಿನಣ್ಣ. ಇತ್ತ ಲೈಟ್ ಹೌಸ್ ದ ಡೆಪೋಯಿ. ಅಲ್ಲಿ ಒಳಗೆ ಹೋಗಿ ಅಲ್ಲಿ ಒಳಗೆ ಹೋಗ್ಲಿಕ್ಕೆ 5 ಗಂಟೆ ನಂತರ ಅಂತೆ. ನೋಡುವ.
ಲೈಟ್ ಹೌಸ್ ಹತ್ರ ಹೋಗುವ. ವ್ಯೂಸ್ ತುಂಬ ಚಂದ ಉಂಟಂತೆ ಅಲ್ಲಿ. ತುಕ ಅಡೆ ಬೈ ಲಾಯ್ ಪಲೆ ತುಕ ಬಾಲೆನು ದಾ ಎಂಚಾನ ಫೋಕಸ್ ಆಗ್ಲಿಲ್ಲ, ಇನ್ನೊಮ್ಮೆ ಆಗ್ಲಿಲ್ಲ. ನಿಮಿಷ ಹಾ ಇನ್ನೊಮ್ಮೆ ಹಾ ಹಾ ಈ ಪ್ರದೇಶದಲ್ಲಿ ಈಜುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಇದಕ್ಕೆ ಮೀಸಲಾದ ಹಸಿರು ವಲಯ, ಹಸಿರು ಧ್ವಜ ಪ್ರವೇಶವನ್ನು ಮಾತ್ರ ಬಳಸಲು ನಾವು ನಿಮಗೆ ಶಿಫಾರಸು ಮಾಡುತ್ತೇವೆ. ಯಾವ ಪ್ರದೇಶದಲ್ಲಿ ಈಜಬೇಕು ಅಂತ ಹೇಳಿದ್ರೆ ಈಜು ಗೊತ್ತಬೇಕು, ನನಗೆ ಗೊತ್ತಿಲ್ಲ ಮಾತ್ರ. ಹೌದಾ? ಸುಮಾರು ದೂರವರೆಗೆ ಹೋಗ್ತೇನೆ, ಮತ್ತೆ ಮುಳುಗಿದ್ರೆ ನಾನು ಹೇಳುದಿಲ್ಲ. ಆಚೆ ಹೋಗುದು ಮತ್ತೆ. ಹಾಗಾಗಿ ನಾನು ಈಜುದಿಲ್ಲ. ಹಾ ಹಾಗೆ. ಹೌದು. ಹಲೋ. ಬರ್ಸೋಕೊಂಡು ಕಾಪು ಬೀಚ್ ಬರ್ಸೋಕೊಂಡು ಬರೋಲಿ ಮಾತೆರ್ಲ ಬಲ್ಲೆ ಕಾಪು ಬೀಚ್ಗೆ. ಎಂಟ್ರಿ ಫೀಸ್ ಇಜ್ಜಿ, ಪಾರ್ಕಿಂಗ್ ಫೀಸ್ ಮಾತ್ರ 50 ರೂಪಾಯಿ 100 ರೂಪಾಯಿ ತನ ಉಂಟು. ಅವು ಅಮ್ಮೇರ ಕಾಸು ಕೊರೋಣ ಅಂಚ ಹಿಂಗೆ ಕೂತಿದ್ವಿ ಏತು ಕೊರಿಯರಂದು ಅಂಚ ತೂವಲಿ ಕಾಪು ಬೀಚ್ದ ಒಂದು ಸೈಡ್ ದ ಪಾಯಿಂಟ್, ಒಂದು ಸೈಡ್ ದ ವ್ಯೂ, ಲೈಟ್ ಹೌಸ್ ದ ತಿರ್ತದ ವ್ಯೂ ಒಂದು. ಕೂರ ದಾನೆ ಕೂರ ಮೇಲೆ ಹೋಗುವ. ಕಾಪು ಲೈಟ್ ಹೌಸ್ ದ ಮಿತ್ತ ಪೋಯಿ ರಾಪಣ ಗೊತ್ತಿಜಿ ಇತ್ತೆ ಮಿತ್ತು ಪೋಯಿ ಎಂಚಾಪುಣ ತೂಕ ಇಡೇಗಲ ನೀರು ಬರ್ಪುಣ್ ತೋಜೋಡು. ಇದು ಕಾಪ್ ಹೌಸ್ ದ ತಿರ್ತದ ಪಂಡ ಕಾಪ್ ಹೌಸ್ ದ ಬೇಸ್ ದ ವ್ಯೂ ಪಾಯಿಂಟ್ ಲೈಟ್ ಹೌಸ್ ದ ಟೂಲಿ ಮುಲ್ತು ಇಂಚ ತೋಜುಂಡು. ಫೋಟೋಶೂಟ್ ಕಾಪ್ ಬೀಚ್ ಒಳ್ಳೆದುಂಟು. ಹೇಗುಂಟು ಕಾಪ್ ಬೀಚ್? ಸೂಪರ್ ಉಂಟಾ? ಹೇಗುಂಟು ಕಾಪು ಬೀಚ್? ಇದೇ ಫಸ್ಟ್ ಟೈಮ್ ಅಂತ ಬರು? ಫಸ್ಟ್ ಟೈಮ್ ಅಲ್ಲ? ಮೋಡ ಕವಿದ ವಾತಾವರಣ, ಅದ್ಭುತವಾದ ಪರಿಸರವನ್ನು ನೋಡ್ಲಿಕ್ಕೆ ನಾವು ಭಯಂಕರ ಖುಷಿ ಪಡ್ತಾ ಇದ್ದೇವೆ. ಹೇಗುಂಟು ಕಾಪು ಬೀಚ್? ಲಾಯ್ಕಿದ್ದು ಹೆದರಿಕೆ ಆಯ್ತು. ಹೇಗುಂಟು ಕಾಪು ಬೀಚ್? ಅಡ್ಡಿಪ್ಪೊಳಿ ಅಡ್ಡಿಪ್ಪೋಳಿ. ಹೇಗಿದೆ ಕಾಪು ಬೀಚ್? बहुत अच्छा है, बहुत अच्छा है, बहुत अच्छा है, बहुत अच्छा है. कापू बीच अच्छा है, अच्छा है, अच्छा है. अच्छा है. कल ಮೈಲೇಜ್ ಗಾಡಿ ಅದಕ್ಕೆ ರೆಕ್ಕೆ ಹೋಗ್ತಾನೆ ಇಲ್ಲ ಎದುರು.
ಕುದುರೆ ಗೊಲ್ಲಗನ ಈರ್ಗೊಲ್ಲಂಡ ಕುದುರೆ ಮಗರು ఎక్కడి నుంచా మగరుతున్నా అడ్డ ఊరు నుంచా దేవస్థాన గడ్డ ఊర్లేక ఊల్తు మిత్తు అన్నాడు ಅಪ್ಪಗಂಜಿ ಅಪ್ಪಗ ವಿಡಿಯೋ ಅಲ್ಲಿ ತಂದಿದ್ದಾನೆ ಇದರ ಗ್ಯಾರಂಟಿ ಬ್ಲಾಗ್ ಬರ್ತದೆ ಅಯ್ಯೋ ದೇವಾ ನಮ್ಮೈತೆ ಕುದುರೆ ಕುಲ್ಯರ ಪೋಂದಿಲ್ಲ ಕುದುರೆ ಬುಕ್ಕ ಒಂಟೆಡ್ ಎಂಚ ಸುದಿರಣ್ಣ ಕುದುರೆ ಒಂಟೆಡ್ పోయాద ಹೊರಪ ಇಂದೋ ಜಿಲ್ಲು ಒಂಟೆ ಕತನ ಕುದುರೆಗೆ ಚಾಪುಡು ಕಾಂದೆ ಮಾತೆಲ್ಲ ಅಂತಾರೆ ಕುದುರೆ ಬೈಲಕ್ಕ ನಂಜರ ಕುದುರೆ ಬೈಲಕ್ಕ ಕತ್ತೆಚ್ಚಿ ಜನ ಕತ್ತಡಗುಲ್ದು ಲೇದ ಅಂಚವರ ಕುದುರೆ ಚಿನ್ನ ಒಂಟೆಡ್ ಪಾರಾಪಣ ದುಃಖ ಸ್ಟೇ ಟ್ಯೂನ್ ಶ್ರೇಷ್ಠ ಒಂಟೆ में जाना है हस्ता हस्ता बोबना बोला ಅದು ಶ್ರೇಷ್ಠ ರೋಗಿ ನಿಮಗೆ ಅದು ಶ್ರೇಷ್ಠ ಬರ್ತಾ ಕ್ಯಾಮಲ್ ರೈಡ್ हेलो श्रेष्ठा ಕುದುರೆ ಬಸ್ ಟೈಪ್ ಅಂದ್ರಲ್ಲ ಅಣ್ಣರೇ ನಮ್ಮನ್ನು ಸೇಫ್ ಆದ ಎಲ್ಲ ತಗೊಂಡು ಗುಡಿಯರು ಬೇರೆ ಕುದುರೆ ಬಾಸ್ ಥ್ಯಾಂಕ್ ಯು ಕುದುರೆ ಬಾಸ್ ಬಾದಲ್ ನಮ್ಮನ್ನು ಸೇಫ್ ಆಗಿ ಕರ್ಕೊಂಡು ಬಂದು ಬಿಟ್ಟಿತು ನಮ್ಮ ಬಾದಲ್ ಅಲ್ಲ ಬಾದಲ್ ಅವರ ಬಾದಲ್ ಬೊಲ್ದು ಕುದುರೆ ಬೋದು ಬರ್ತಂಗ್ಲಾ ಎಲ್ಲ ಬಾಯಾರ ಎಂಚಾಂಡಿ ಸೂಪರ್ ಉಂಟು ಕಾಫಿ ಚಿಕ್ಕವಲ್ಲಿ ಸೂಪರ್ ಆಪ್ ಇನ್ನು ಎಂಚ ಡೀಟೇಲ್ಸ್ ಬನ್ನಲ್ಯಾ ಅಂದ್ ಡೀಟೇಲ್ಸ್ ಬನ್ನಲ್ಯಾ ಡೀಟೇಲ್ಸ್ ಹೇಳಿ ಅಣ್ಣ ಅದೇ ಎಷ್ಟು ರೂಪಾಯಿ ಆಗುತ್ತೆ ರೈಡಿಗೆ ಒಬ್ಬರಿಗೆ 100 ರೂಪಾಯಿ ಒಂದು ರೌಂಡ್ಗೆ ದೊಡ್ಡ ರೌಂಡ್ ಹಾ ಲೈಫ್ ಗಾರ್ಡ್
ಎಕಡೆ ದೆಂಜಿ ಬತ್ತನೆ ಬೇರೆ ವಿಡಿಯೋ ಬಲ್ತದ ಶಟರ್ ಬಾಕ್ಸ್ ಸರ್ ಬರೋಂದಿ ಪೇರ ಅಂದೇಪಲ ಅದೇ ಅಂದ್ ಮೂಲೆ ಅವು ಉಂಡೈತೆ ಇಜ್ಜದ చాలా ఏ పండగ వంగి అంది వంగి సండే చాలా మార్నింగ్ చాలా ఇತ್ತು మన బస్ ఎత్తుంది ఆహా అంచ చాలా ಇದು ಬರಬೇಕು ಸಂಡೆ ಲೆಕ್ಕಡು ಬರಬೇಕು ಸಂಡೆ ಜನ ಜಾಸ್ತಿ ಆಯ್ತು ಅಲ್ಲ ಕೊಡಿ ಓಪನ್ ಮಾಡಿ ಬರ್ಲಿ ಪೂರ ಓಪನ್ ಆಪ್ ಉನ್ನ ಅಂಗಡಿ ಬೇಕೈತೆ ಬೈಕ್ ರೈಡ್ ಬರ್ಬೋದು ಆ ಏಟಿವಿ ಇತ್ತಿನದ ದುಂಬು ಬರ್ಪುನಿ ಇತ್ತೆ ಬಾ ಜಸ್ಟ್ ಒಂದು ಅಂಜಿ ಐಕೇತುಂಡು ರೈಡ್ ಗೊಂಜಿ ರೈಡ್ ಒರೆಗ 200 ಸಮಥಿಂಗ್ ಉಂಟು ಒರಿಯಾಗ ಬ್ಲಾಕ್ ಬುಟ್ಟು ಹಾ ಅಡೆ ಬಿಟ್ಟವು ಪಂಡ ನಮನೆ ಪೋರ್ನ ತಕ್ಲು ಬರ್ಪೇರ ನಿಖಿಲ್ ಬುಟ್ರೆಗೆ ನಿಖಿಲಿ ಸೇಫ್ಟಿ ಸೈಡ್ ಬಿಡ್ತಾ ನನಗೆ ಆನೆ ರಿಸ್ಕ್ ಆತನು ಪನ್ನಗ ಅಂಚಿ ಸಪರೇಟ್ ಅಕಲೆ 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 ಕೊಟ್ಟು ಡ್ರೈವ್ ಕೊಡ್ತು ಅದು ಕಡಲು ಬೋದಿತ್ತಿ ಹಾ 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 ಅದಕ್ಕೋಸ್ಕರ ಸೇಫ್ಟಿಗೆ ಸೇಫ್ಟಿಗೆ ಹಾಕ್ಲಿ ಬರ್ಪೇರ ಹಾ ಬುಟ್ರೆ ನಿಖಿಲಿ ಹಾಗೆ ಇಂಕ್ಲೆ ಉಡುಪಿ ಸೈಡ್ ಬರ್ತಾರಂಡ ಕಾಪು ಬೀಚ್ಗೆ ಬಲ್ಲಿ ನಮ್ಮ ಏನ ಬುದ್ಧಾರಣ್ಣ ಸುಜಿನ್ ಬಂದು ಥ್ಯಾಂಕ್ಸ್ ಇನ್ಫಾರ್ಮೇಶನ್ ಥ್ಯಾಂಕ್ಸ್ ಹೇಗಾಯ್ತು ಸುಧೀರಣ್ಣ ಒಂಟೆಡ್ పోవందుల్లా ಕುದುರೆ ಆಡ್ ಇತ್ತೆ ಒಂಟೆಗೆ పోವಂదుల్లా ಇತ್ತೆ ನನ್ನ ಒಂಟೆಡ್ ಬಲಿ పోవన్నా ಬರ್ಬಾನಾ ಒಂಟೆಗೆ పోవందుల్లా ಒಂಟೆ ಸವಾರಿ పోವಂదుಲ್ಲ ಬಾರಿ ಪಾಪದ ಒಂಟೆ ನಿಧಾನಕ್ಕೆ ಹೋಗುಂಡು ಒಂಟೆ ಸ್ಪೀಡ್ಲ ಹೋಗುಜಿ ನಿಧಾನಕ್ಕೆ ಹೋಗುನು ಬಾರಿ ಖುಷಿ ಆಗುಂಡು ಒಂಟೆಡ್ పోವಂದಿಲ್ಲ ಒಕ್ಕ ಕುದುರೆಡ್ಲ ಪೋಯ ಕುದುರೆಡ್ ಭಯಂಕರ ಫಾಸ್ಟ್ ಗಿಡತ್ತಿರಾರು ನಮ್ಮ ಜವನೆ ಬಂಡದು ಖುಷಿ ಅಂಡು ಮೊಬೈಲ್ ಬೂರೊಂದಿನ ಪುಣ್ಯ ಫಸ್ಟ್ ಬ್ಲಾಗ್ಡ್ ಇತ್ತು ತೂಕ ಆರು ಮುರಳಿ ಅಣ್ಣ ವಿಡಿಯೋ ಮಲ್ಪದೆ ಬಂದಿದೆ ತೂಕ ಇಂಚಿನ ಹಾಪಣದು ಒಂಟೆಡ್ పోವಂದಿಲ್ಲ ರಿಟರ್ನ್ పోವಂದಿಲ್ಲ ಒಂಟೆಡ್ ನಮ್ಮ ಬರ್ತನ ಸ್ಪಾಟ್ಗೆ పోವಂದಿಲ್ಲ ರಿಟರ್ನ್ ಲಕ್ಕಲಣ್ಣ ಲಕ್ಕಲೇ ಒಂಟೆಡ್ಕುಲ್ಲುಂಡ ಈ ವ್ಯೂ ತಿಕ್ಕೊಂಡು ತೂಲಿ ಒಂಟೆದ ಲಾಸ್ಟ್ ಬತ್ತ ನಮ್ಮ ಜಪ್ಪನ ಅಂಚಿನ ನಾವು ಸ್ಪಾಟ್ಗೆ ಬರ್ತದ ಇತ್ತೆ ತೂಕ ಅಂಚಿನ ಹಾಕೊಂಡು ಮತ್ತೆ ಒಂಟೆಡುಲ್ಲ ಈ ಒಂಟೆ ರೈಡಿಂಗ್ ಪೂರ ಶುರು ಹಾಕೊಂಡು ಆಲ್ಮೋಸ್ಟ್ ಬಯ್ಯಗಂತ ತೋಜೋಡು ಮಧ್ಯಾಹ್ನ ಪೂರ ಇಪ್ಪುಜಿ ಹೆಚ್ಚಾದ ಮಧ್ಯಾಹ್ನ ಇಪ್ಪುಜಿ ಲೈಫ್ ಅಂಚ ಕಾರ್ ಬಿಡುಪನು 2 ಜನ ಸೇರ್ದು KA20 S400 KA20 S200 రెడ్ ಗಾಡಿ షేరింగ్ తిరగాలి 2 జనాల ಇನಿ ಕಾಪು ಲೈಟ್ ಹೌಸ್ ಬೇಗ ಬಿಡಿಯರು ಜನ ತುಮಾರಿ ಒಳ್ಳೆ ರಂಚ ಕುದುರೆ ರೈಡ್ ಒಂಟೆ ರೈಡ್ ಮತ್ತೆ ಸಣ್ಣ ಮಕ್ಕಳಿಗೆ ಗೇಮ್ಗಳು ಎಲ್ಲ ಉಂಟು. ಜೊತೆಗೆ ಸೆಪ್ಟೆಂಬರ್ ಇಂದ ಸ್ಕೂಬಾ ಡೈವಿಂಗ್ ಕೂಡ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಈಗ ಇಲ್ಲ,
ಸ್ವಲ್ಪ ಮಳೆ ಮತ್ತೆ ಮಳೆಗಾಲ ಶುರುವಾಗುವ ಕಾರಣ ಮತ್ತೆ ಸಮುದ್ರ ಕೂಡ ಸ್ವಲ್ಪ ವೇವ್ಸ್ ಜಾಸ್ತಿ ಇರುವ ಕಾರಣ ಸ್ಕೂಬಾ ಡೈವಿಂಗ್ ಅನ್ನು ಸೆಪ್ಟೆಂಬರ್ ಇಂದ ಶುರು ಮಾಡ್ತಾರಂತೆ. ಈಗ ನಾನು ಮತ್ತೆ ಮುರಳಿ ಬೈ ಪ್ಲಾನ್ ಮಾಡಿದ್ವಿ ಸೆಪ್ಟೆಂಬರ್ ಅಲ್ಲಿ ಒಂದು ಸ್ಕೂಬಾ ಡೈವ್ ಪ್ಲಾನ್ ಮಾಡುವ ಅಂತ. ನೋಡುವ ಹೇಗಾಗ್ತದೆ ಅಂತ. ಈಗ ATV ಬೈಕಿಗೆ ಕಾಯ್ತಿದ್ದೇವೆ, ನೋಡುವ ಎಂತ ಆಗ್ತದೆ ಅಂತ. ATV ರೈಡ್ ಮಾಡ್ಬೋದ ಬ್ರೋ? ರೀಡಿ ಮಾಡ್ಬೋದಲ್ಲ? ಒಂದು ಎಕ್ಸ್ಲೇಟರ್ ಪ್ರೆಸ್ ಮಾಡ್ಕೊಂಡು ಮೂವ್ ಅಪ್, ಎರಡು ಸ್ಟಾಪ್ ಅಪ್ ಆಡ್ತೆ ಬ್ಯಾಚ್ ಅಡ್ಡ ಮಾಡ್ತಾರೆ. ಯೂಟ್ಯೂಬ್ ಚಾನಲ್ ಓ ಪುನರ್ವಾಗಿ AU ಕ್ರಿಯೇಷನ್ಸ್. ATV ರೈಡ್ ಮಾಡ್ತಂದಿಲ್ಲ, ಫಸ್ಟ್ ಟೈಮ್ ATV ಬಿಡು ಅಣ್ಣ. ಇರಬಹುದಾರೆ ಗೌರವ ಬಂದ್ರೆ ಅಲ್ಲಿ ಮಾತಾಡಲ್ಲ ಕಾಪು ವಿಶ್ವ ATV ರೈಡ್ ನೋಡಿ ಟ್ರೈ ಮಾಡ್ತೀವಿ. ಪರ್ ಹೆಡ್ 200 ಅದೇ? ಪರ್ ಹೆಡ್ 200 ఒక బ్యాచ్ రౌండ్ ఉండు 500 ఉండు 1000 ఉండు కొన్న ಡಿಫರೆಂಟ್ ದೂರ ಉಂಟಲ್ಲಿ ಸಂಗಪ್ಪ ಒಕ್ಕೊಂಜಿ ಗಾಡಿ ಉಂಟತ್ತೆ ಹೈಟ್ ಮತ್ತಿರ್ತದೆ ಬರ್ನಾಗ ಹೈಟ್ 400 350 ಅನ್ಸದೆ. ಲೆಫ್ಟ್ ರಡ್ಡು ವೆರೈಟಿ ಉಂಡು ATV ರೈಡ್. ಒಂಜಿ ಖಾಲಿ ಆ ತೂವಲಿ ಅಲ್ಲೊಂಜಿ ಬೋಟ್ ಉಂಟೊಂದುಂಡು. ಆ ಬೋಟ್ ದಾಟೆ ಮುಟ್ಟಬಹುದು ರಿಟರ್ನ್ ಬರ್ರೆ ಅವು 200 ಪರ್ ಪರ್ಸನ್ ಪರ್ ಹೆಡ್ ಅಂಚನೆ ಉಂಡು. ಈ ಮಲ್ಲ ಗಾಡಿ 300 ಅಂಚ ಪೂರ ಉಂಡಿಗೆ ಒಂತೆ ದೂರ ಪೋದು ಬರ್ಪುಂಡು. ರಡ್ಡು ವೆರೈಟಿದ ATV ಬೈಕ್ಸ್ ಉಂಡು. ರೈಡ್ ಮನ್ಪ್ಲೆ ಇಡೆ ಬರ್ತನಲ್ಲ 6ನೇ ಬದರ್ ಗೌರವ ಬಂದು ಬಲ್ಲೆ ಮಾತಿರಲ್ಲ. ಎಂಚಾಂಡೆ ಹೆಂಗಾತು? ಫಸ್ಟ್ ಕ್ಲಾಸ್. ಎಷ್ಟು? 10.5 ಲಕ್ಷ 6 ಲಕ್ಷ 2.5 ಲಕ್ಷ. ಮೀನಿ ಸುಕುಮಾರಿ ಸಂಗಾತಿಯಾಗಿ ಹೇಗಾಯ್ತು? ಕಾಪು ಬೀಚ್ ಹೇಗಾಯ್ತು? ಒಳ್ಳೇದಿತ್ತಾ? ನೀ ಇಲ್ಲೇ ಕೂತ್ಕೋ. ಕಜೋ ಬೆಜ್ಜೆರ ಜನ ಹೆಜ್ಜಿಗೆ ಕುಲ್ಲುಲಲ್ಲಿ. ಈಗ ನಾವು ಗೋಬಿ ಮಂಚೂರಿ, ಪಾನಿಪುರಿ, ದಹಿಪುರಿ ಎಲ್ಲ ತಿನ್ಲಿಕ್ಕೆ ಬಂದಿದ್ದೇವೆ. ಹೇಗುಂಟು ನೋಡು.
ಪಾನಿಪುರಿ. ಈ ಶಾಪಿಗೆ ಬಂದಿದ್ದೇವೆ. ನಾವೆಲ್ಲಿ ಹೇಗುಂಟು ಗೋಲ್ಗಪ್ಪ? ಚೆನ್ನಾಗಿ ಉಂಟು, ಖಾರ ಆಗಿ. ಖಾರಕ್ಕಿಂತ ಜಾಸ್ತಿ ಹೇಳತ್ತ ಹೆಂಗೆಲ್ಲ ಶೇರ್ ಮಾಡ್ತೀಯ ಹೇಳು. ಗೋಬಿ ತಿನ್ನೊಂದಿಲ್ಲ. ಪಾನಿಪುರಿ ಆಂಡ್ ದಹಿ ಪುರಿ ಆಂಡ್ ಪೂರ ಆಂಡ್ ಕೋಪದುಳೆಲ್ಲ ಹ್ಯಾಟ್ ಎಲ್ಲ ತೆಗೆದು ಮಾಡಿದ್ದು. ಹ್ಯಾಟ್ ಹೇಗಾಯ್ತು ಕಾಪು? ಸೂಪರ್. ನನಗೊಂದು ಕಡ್ಲೆ, ಬೆಚ್ಚ ಕಡ್ಲೆ. ಫೈನಲ್ ಕಡ್ಲೆದೆ ತೊಂದ ಕಾಪು ಹುಡ್ದು ಪಿದಾಡೊಂದಿಲ್ಲ ಇತ್ತೆ. ಕಾಪು ಬೀಚ್ ಫುಲ್ ಎಕ್ಸ್ಪ್ಲೋರ್ ಆಂಡ್ ATV ರೈಡ್ ಆಂಡ್ ಒಂಟೆ ರೈಡ್ ಆಂಡ್ ಕುದುರೆ ರೈಡ್ ಆಂಡ್ ಇತ್ತೆ ಪಿದಾಡೊಂದಿಲ್ಲ ಇದರಲ್ಲಿ ಇಲ್ಲಡಿ. ಬಾಯ್ ಬಾಯ್. ಕಲರ್ ಹೋಗುದಿಲ್ಲ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ಪ್ಲೆಸೆಂಟ್ ಸರ್ಪ್ರೈಸ್. ಯೂಟ್ಯೂಬರ್ಸ್ ಮೀಟಪ್. ಬಾಯ್ ಬಾಯ್. ಸಿಗುವ ನೆಕ್ಸ್ಟ್ ಸೆಪ್ಟೆಂಬರ್ಲಿ ಸ್ಕೂಬಾ ಡೈವ್ ಪ್ಲಾನ್ ಮಾಡುವ. ಟಾಟಾ. ಬಾಯ್ ಬಾಯ್. ಬಾ. ಕಾಪು ಹುಡ್ದು ಇತ್ತೆ ರಿಟರ್ನ್ ಇಲ್ಲಡೆ ತಿದಾಡೊಂದಿಲ್ಲ. ಪೋಯ್ ಇತ್ತೆ ಗಂಟೆ 5:45 ಬಪ್ಪನಾಡು ದೇವಸ್ಥಾನಕ್ಕೆ ಪೋಯಿ ಅಲ್ಲಿ ಓಪನ್ ಇತ್ತನ ಉಲೈಲ ಪೋಯಿ ಬಪ್ಪನಾಡದ ಡೋಲು ಬಿಟ್ಟಾರುಂಡು ಪಿದಾಡ್ಗ. ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬತ್ತಿತ್ತ ಮುಲ್ತಿತ್ತ ಪಿದಾಡೊಂದಿಲ್ಲ. ದರ್ಶನ ಪುರ ಆಂಡ್ ನಮ್ಮ ಇತ್ತೆ ಕಟೀಲ್ ದುರ್ಗಾ ಪರಮೇಶ್ವರಿ ಅಮ್ಮನ ದೇವಸ್ಥಾನ ನಡುಲ್ಲ. ದರ್ಶನ ಪುರ ಆಂಡ್ ಇತ್ತೆ ಪಿದಾಡೊಂದಿಲ್ಲ. ಪೊಳಲಿ ಪೋಯಿನ್ ಪನೊಂದುಲ್ಲೆರೆ. ಸೊ ಕಟೀಲ್ ಹಿಡಿದು ಪೊಳಲಿ ಪೋಂದಿಲ್ಲ ಪಿದಾಡ್ಕ. ನಮ್ಮ ಇತ್ತೆ ಪೊಳಲಿಗೆ ಬತ್ತ. ಪೊಳಲಿಗೆ ಬತ್ತದ ಪಿದಾಡೊಂದಿಲ್ಲ. ಪೊಳಲಿ ಹಿಡಿದು ಪೊಳಲಿ ದೇವಸ್ಥಾನದ ದೇವರ ದರ್ಶನ ಅಂಡ್ ನಾನು ಇತ್ತೆ ಪಿದಾಡಿಯ ಪೊಳಲಿ ಹಿಡಿದು ಪಿದಾಡೊಂದಿಲ್ಲ. ನಾನು ಸೀದಾ ಇಲ್ಲಾಡಿ ಕತ್ತಲೆದ ವನಸಾಂಡ್ ಉಲ್ಲಾಸಡ್ ಬಾರ್ ಶೋಕಿತ್ತಂದು ಫ್ರೈಡ್ ರೈಸ್ ಬೊಕ್ಕ ಲೈಮ್ ಸೋಡಾ ಬೊಕ್ಕ ಜೋಕುಲು ಐಸ್ ಕ್ರೀಮ್ ತಿಂದ. ಫ್ರೈಡ್ ರೈಸ್ ದ ವಿಡಿಯೋ ಮಲ್ತಿಜಿ ದಯಪಂಡ ಆತ ಬಡ ಆದಿತ್ತಂಡು ಖಾಲಿ ಆದಲಾಂಡ್ ಅಂಚ ಇತ್ತೆ ರಿಟರ್ನ್ ಇಲ್ಲಡೆ ಪೋಂದಿಲ್ಲ. ನಾನು ಪೋತು ಕಂಕಣಿಗೆ ಎಪ್ಪುಂಡು ಈ ವ್ಲಾಗ್ ನಿಕ್ಲೆಗೆ ಇಷ್ಟ ಅನ್ಪಂದೆ ಇಚ್ಚಿತನೇ ವ್ಲಾಗ್ಸ್ ನೋಡಂಡ AU ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲೆ, ಲೈಕ್ ಮಾಡ್ಲೆ, ಶೇರ್ ಮಾಡ್ಲೆ, ಕಮೆಂಟ್ ಮಾಡ್ಲೆ ಅಂತಾನೆ ಸೈಡ್ ನ ಬೆಲ್ ಬಟನ್ ಒತ್ತಲಿ.